ಚಾಮರಾಜನಗರದಲ್ಲಿ 3 ಬೇಟೆಗಾರರನ್ನ ಎನ್ಕೌಂಟರ್ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಗುಂಡೇಟಿಗೆ 3 ಬೇಟೆಗಾರರು ಬಲಿಯಾಗಿದ್ದಾರೆ. ಚಾಮರಾಜನಗರದಲ್ಲಿ 3 ಬೇಟೆಗಾರರು ಎನ್ಕೌಂಟರ್ ಆಗಿದ್ದಾರೆ. ವನ್ಯಜೀವಿಗಳ ಬೇಟೆಗೆ ಕಾಡಿಗೆ ಎಂಟ್ರಿ ಕೊಟ್ಟಿದ್ರು. ಅರಣ್ಯ ಇಲಾಖೆಯ ಗುಂಡೇಟಿಗೆ ಬೇಟೆಗಾರರು ಬಲಿಯಾಗಿದ್ದಾರೆ. ಕಾವೇರಿ ವನ್ಯಧಾಮದ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ನಡೆದಿರತಕ್ಕಂಥ ಘಟನೆ ಇದಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. ಕಾಡು ಪ್ರಾಣಿಯನ್ನ ಬೇಟೆಯಾಡಿ ಮಾಂಸವನ್ನ ಬೇರ್ಪಡಿಸುವಾಗ ದಾಳಿಯನ್ನ ಮಾಡಲಾಗಿತ್ತು. ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ಶರಣಾಗುವಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆರೋಪಿಗಳಿಗೆ ಹೇಳಿದ್ರು. ಆದರೆ ಅರಣ್ಯ ಸಿಬ್ಬಂದಿಗಳ ಮೇಲೆಯೇ ಗುಂಡು ಹಾರಿಸೋಕೆ ಆ ಆರೋಪಿಗಳು ಯತ್ನವನ್ನ ಕೂಡ ಮಾಡಿದ್ರು. ಹೀಗಾಗಿ ತಮ್ಮ ಆತ್ಮರಕ್ಷಣೆಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಎನ್ಕೌಂಟರ್ ಮಾಡಿದ್ದಾರೆ ಆ 3ರನ್ನ. ಗುಂಡಿನ ಕಾಳಗದಲ್ಲಿ 3 ಬೇಟೆಗಾರರು ಸಾವನ್ನಪ್ಪಿದ್ದಾರೆ. ಅಂತೋಣಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ 3 ಸಾವನ್ನಪ್ಪಿರ್ತಕ್ಕಂಥ ಮೃತ ದುರ್ದೈವಿಗಳು. ಕಾಡು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು ಅಂತ ಅರಣ್ಯ ಸಿಬ್ಬಂದಿ ವಾದವನ್ನ ಮಾಡ್ತಾ ಇದ್ದಾರೆ. ಹಸುಗಳನ್ನ ಹಿಡಿದುಕೊಂಡು ಬರಲು ಕಾಡಿಗೆ ಹೋಗಿದ್ರು ಅಂತ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಮೃತರ ಸಂಬಂಧಿಕರಿಂದ ಮತ್ತೊಂದು ವಾದ. 3 ಎನ್ಕೌಂಟರ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಹನೂರು ಪಟ್ಟಣದಲ್ಲಿ ರಸ್ತೆಯನ್ನ ತಡೆದು ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯನ್ನ ತಡೆದು ಕಿಡಿಕಾರ್ತಾ ಇದ್ದಾರೆ. ಬೇಟೆಗಾರರ ಈಗಾಗಲೇ ಎನ್ಕೌಂಟರ್ ಆಗಿರ್ತಕ್ಕಂಥ ಕುಟುಂಬಸ್ಥರು ಕಾಡು ಪ್ರಾಣಿಗಳನ್ನ ಬೇಟೆಯಾಡ್ತಿದ್ರು ಅಂತ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ವಾದವನ್ನು ಮಾಡ್ತಾ ಇರುವಂಥದ್ದು. ಅಟ್ ದ ಸೇಮ್ ಟೈಮ್ ಇಲ್ಲಿ ಹಸುಗಳನ್ನ ಹಿಡಿದುಕೊಂಡು ಬರೋಕೆ ಅಂತ ಹೋಗಿದ್ರು ಕಾಡಿಗೆ ಅಂತ ಮೃತರ ಸಂಬಂಧಿಕರು ಮತ್ತೊಂದು ವಾದವನ್ನ ಕೂಡ ಇಡ್ತಾ ಇರುವಂಥದ್ದು. ಹೀಗಾಗಿ 3 ಎನ್ಕೌಂಟರ್ನ ಖಂಡಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅವರ ಕುಟುಂಬಸ್ಥರು. ಹನೂರು ಪಟ್ಟಣದಲ್ಲಿ ರಸ್ತೆಯನ್ನ ತಡೆದು ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯನ್ನ ತಡೆದು ಕಿಡಿಕಾರಿದ್ರು. ಅದರ ಜೊತೆಗೆ ಅರಣ್ಯ ಇಲಾಖೆಯ ಕಚೇರಿಗೂ ಕೂಡ ನುಗ್ಗಿ ಎಲ್ಲ ವಸ್ತುಗಳನ್ನ ಕೂಡ ಧ್ವಂಸ ಮಾಡಿದ್ರು. ಏನಂದ್ರೆ ನಮ್ಗೆ ನ್ಯಾಯ ಬೇಕು. ನ್ಯಾಯ ಮಾಡಿಲ್ಲ, ಏನು ಮಾಡಿಲ್ಲ ಬರ್ತಾರೆ, ಶೂಟಿಂಗ್ ಮಾಡ್ತಾರೆ, ಹೋಗ್ತಿದ್ವಿ ಮಾಡ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.